ನಮಸ್ತೆ, ನಾನು ನಿಮ್ಮ ಚಂದು. ಹೇಗಿದ್ದೀರಾ? ನನ್ನೆಲ್ಲ ಸ್ನೇಹಿತರು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ವಿಡಿಯೋ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಚಂದು ಶಿವಲಾಗ್. ಇದು ವರ್ಷದ ಮೊದಲನೇ ಅಡಿಕೆ. ಮೊದಲೆಲ್ಲ ಕೈನಲ್ಲೇ ಸುಳಿತಾಯಿದ್ರು, ಈಗ ಮಿಷಿನ್ ಬಂದಿದೆ, ಮಿಷಿನ್ನಲ್ಲೇ ಸುಳಿತಾರೆ. ನೋಡಿ, ಎಲ್ಲ ಕ್ಲೀನ್ ಮಾಡಿದ್ರೆ ಈ ಥರ ಕಾಣುತ್ತೆ ಅಡಿಕೆ. ಹಾಗೆ ನಾವು ಕ್ಲೀನ್ ಮಾಡಬೇಕಾದ್ರೆ ಈ 3 ಕಣ್ಣಿನ ಅಡಿಕೆ ಸಿಕ್ಕಿತ್ತು. 3 ಕಣ್ಣಿಂದು ಅಂದರೆ ಮುಕ್ಕಣ್ಣೇಶ್ವರ ಅಂತ. ಹಾಗಾಗಿ ಈಶ್ವರನಿಗೆ 3 ಕಣ್ಣಿರ್ತಾವಲ್ಲ, ಈ ಅಡಿಕೆಗೂ 3 ಕಣ್ಣಿದೆ. ಹಾಗಾಗಿ ಪೂಜೆ ಮಾಡೋಣ ಅಂತ ಹೇಳಿ ತೊಗೊಂಡು ಬಂದು ಇವತ್ತು ಮಾರ್ನಿಂಗು ಪೂಜೆ ಕೂಡ ಮಾಡೋಕ್ಕಾಗಿರಲಿಲ್ಲ. ಬೆಳಗ್ಗೆ ಸಂಜೆನೇ ಎಲ್ಲ ಕೆಲಸ ಮಾಡ್ಕೊಂಡಾದಮೇಲೆ ಸಂಜೆನೇ ಪೂಜೆ ಮಾಡಿದೆ, ಮಧ್ಯಾಹ್ನ ಬೇಡ ಅಂತ ಹೇಳಿ. ಸಂಜೆ ಪೂಜೆ ಮಾಡಬೇಕಾದ್ರೆ ಅದನ್ನು ಇಟ್ಟು ಪೂಜೆ ಮಾಡಿ ಪೂಜೆ ಎಲ್ಲ ಮುಗಿಸ್ದೆ ಸಂಜೆ. ಹಾಗೆಯೇ ವರಮಹಾಲಕ್ಷ್ಮಿ ಹಬ್ಬದ ಸ್ವಲ್ಪ ಕೊಬ್ಬರಿ ಬೆರೆಸಿದ್ದಂಥ ಕಡಲೆ ಇತ್ತು, ಜಾಸ್ತಿ ದಿವಸ ಮಡಗಬಾರ್ದು ಅಂತ ಹೇಳಿ. ಹಾಗೆಯೇ ನಮ್ಮನೇಲಿ ಸೀಮಂತಕ್ಕೆ ಫಂಕ್ಷನ್ಗೆ ಹೋಗಿದ್ವು, ಅಲ್ಲೊಂದು ಸ್ವಲ್ಪ ಕಡಲೆ ಹಿಟ್ಟನ್ನು ಕುಂಕುಮಕ್ಕೆ ಕೊಟ್ಟಿದ್ದರು. ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಕರ್ಜಿಕಾಯಿ ಮಾಡೋಣ ಅಂತ ಹೇಳಿ ಕರ್ಜಿಕಾಯಿ ಮಾಡ್ತಾಯಿದ್ದೀನಿ. ಸುಮ್ಮನೆ ವೇಸ್ಟ್ ಆಗುತ್ತೆ, ಕಡಲೆ ಹಿಟ್ಟಿದ್ರೆ ಯಾರೂ ತಿನ್ನೋದಿಲ್ಲ. ಹಾಗಾಗಿ ಕರ್ಜಿಕಾಯಿ ಮಾಡಿದ್ರೆ ಕಡಲೆ ಹಿಟ್ಟು ಕೂಡ ಖಾಲಿ ಆಗುತ್ತೆ. ಮೈದಾ ಹಸಿಟ್ಟಿತ್ತು, ಹಬ್ಬಕ್ಕೆ ತಂದಿದ್ವಲ್ಲ, ಮೈದಾ ಕೂಡ ಇತ್ತು. ಚಿರೋಟಿ ರವೆ ಖಾಲಿಯಾಗಿತ್ತು, ಬರೀ ಮೈದಾದಲ್ಲೇ ಮಾಡೋಣ ಅಂತೇಳಿ ಮೈದಾದಲ್ಲೇ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂತೆ, ಕ್ರಿಸ್ಪಿಯಾಗೂ ಕೂಡ ಇರುತ್ತೆ. ಬರೀ ಮೈದಾದ ಹಿಟ್ಟಿನದ್ದು ಕೂಡ ಯೂಸ್ ಮಾಡ್ಬೋದು. ನಾನು 1-2 ಸ್ಪೂನ್ನಷ್ಟು ಮೈದಾಗೆ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಣ್ಣೆ ಎಲ್ಲ ಹಿಟ್ಟಿಗೂ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಕರ್ಜಿಕಾಯಿ ಕೂಡ ನೀಟಾಗಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗಾಗಿ ಎಣ್ಣೆ ಹಾಕಿರ್ತೀವಲ್ಲ, ಕೈನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿದ್ರೆ ಅದು ಸ್ವಲ್ಪ ಉಂಡೆ ಥರ ಬರಬೇಕು. ಆ ಥರ ತೀರಾ ಜಾಸ್ತಿನೂ ಎಣ್ಣೆನೂ ಹಾಕಬಾರ್ದು, ನೋಡಿಕೊಂಡು ಕಲಿಸ್ಕೊಳ್ಬೇಕು ಹಿಟ್ಟನ್ನು. ಸ್ವಲ್ಪ ಉಂಡೆ ಥರ ಆದರೆ ಸಾಕು. ನಾನು ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಕಲಸಿ ನೆನೆಸೋಣ ಅಂತ ಇಟ್ಟಿದ್ದೀನಿ. ನಾನು ಒಂದು ಒದ್ದೆ ಬಟ್ಟೆಗೆ, ಕಾಟನ್ ಬಟ್ಟೆಗೆ ಹಾಕಿ ನೆನೆಸೋದಕ್ಕೆ ಇಟ್ಟಿದ್ದೀನಿ. ಹಾಗೆ ಅಡುಗೆ ಆದಮೇಲೆಲ್ಲ ಪೂಜೆ ಮುಗಿಸ್ಕೊಂಡು ಹಿಟ್ಟನ್ನು ಕಲಸಿಟ್ಟೆ. ಅಡುಗೆ ಎಲ್ಲ ಮಾಡಾದಮೇಲೆ ಸಂಜೆ ಕರ್ಜಿಕಾಯಿ ಮಾಡೋಣ ಅಂತ ಹೇಳಿ. ಹಾಗೆ ಸಂಜೆ ಅಡುಗೆ ಎಲ್ಲ ಆದಮೇಲೆ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿ ಬರೋಷ್ಟೊತ್ತಿಗೆ ಹಿಟ್ಟು ಕೂಡ ಚೆನ್ನಾಗಿ ನೆಂದಿತ್ತು. ನಾನು ಇದಕ್ಕೇ ಸ್ವಲ್ಪ ಎಳ್ಳು, ಗಸಗಸೆ ಮತ್ತು ಕೊಬ್ಬರಿ, ಬೆಲ್ಲ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಮಿಕ್ಸಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ, ಹಿಟ್ಟು ಕೂಡ ಚೆನ್ನಾಗಿ ನೆಂದಿತ್ತು. ನಾನೆಲ್ಲ ಕೆಲಸ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಕರ್ಜಿಕಾಯಿ ಅಂತೂ ಸೂಪರಾಗಿ ಬಂದಿತ್ತು. ಕ್ರಿಸ್ಪಿಯಾಗೂ ಕೂಡ ಇತ್ತು, ಗಟ್ಟಿನೂ ಆಗಿಲ್ಲ, ತೀರಾ ಮೆತ್ತನೂ ಆಗಿಲ್ಲ, ಚೆನ್ನಾಗಿ ಬಂದಿದೆ ಕರ್ಜಿಕಾಯಿ. ಮೈದಾ ಹಿಟ್ಟಲ್ಲೂ ಕೂಡ ಚೆನ್ನಾಗಿ ಮಾಡ್ಬೋದು, ಬರೀ ಮೈದಾ. ಹಾಗೆ ಬುಧವಾರದಲ್ಲೂ ಕೂಡ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಾಗೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಏನು ಮಾಡೋಣ ಇವತ್ತು ಅಂತ ರಾಗಿ ದೋಸೆ ಮಾಡ್ತಾಯಿದ್ದೀನಿ. ಬೇಗ ಫಾಸ್ಟಾಗೂ ಆಗುತ್ತೆ, ನೀನು ನೆನೆಸಿಡೋದೇನು ಬೇಡ. ಒಂದು ಬಟ್ಲಷ್ಟು ಅವಲಕ್ಕಿ ತೊಗೊಂಡು ನೆನೆಸಿಟ್ಟಿದ್ದೆ. ಹಾಗೆ ಅದನ್ನು ರುಬ್ಬಿ ಹಾಕ್ಕೊಂಡು ಅದಕ್ಕೆ 2 ಬಟ್ಲಿನಷ್ಟು ರಾಗಿ ಹಿಟ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಕೊತ್ತಂಬರಿ ಹಾಕಿಲ್ಲ, ಈರುಳ್ಳಿ ಮತ್ತು ಕರಿಬೇವು, ಕ್ಯಾರೆಟನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಾಕ್ತಾಯಿದ್ದೀನಿ. ಏಕೆಂದರೆ ಬೇಗ ಹೊಂದ್ಕೊಳುತ್ತೆ ಅದಕ್ಕೆ. ಹಾಗಾಗಿ ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡಿದ್ದೀನಿ. ಹಾಗೆ ಚಿಲ್ಲಿನೂ ಕೂಡ ಆ್ಯಡ್ ಮಾಡಿದ್ದೀನಿ. ಈಗ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಉಪ್ಪನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಹಾಗೆ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೆ ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ದೋಸೆಗೆ.
ಈಸಿನೂ ಕೂಡ ಹೌದು, ಹಾಗೆ ಬೇಗನೂ ಕೂಡ ಬ್ರೇಕ್ಫಾಸ್ಟ್ ಮಾಡ್ಕೊಬೋದು, ಹೆಲ್ದಿ ಕೂಡ. ರಾಗಿ ದೋಸೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ನೋಡಿ, ನಾನು ಅದು ಸ್ವಲ್ಪ ಗಟ್ಟಿಯಾಗಿತ್ತು, ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ತೆಳು ಮಾಡ್ಕೊಂಡಿನಿ. ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು ರಾಗಿ ದೋಸೆ. ಹಾಗೆ ಕ್ಯಾರೆಟು, ಆನಿಯನ್ನು ಎಲ್ಲ ಕೂಡ ಇದೆ ಇದರಲ್ಲೇ. ಇದಕ್ಕೆ ತುಪ್ಪ ಹಾಕ್ಕೊಂಡ್ರಂತೂ ತುಂಬ ಚೆನ್ನಾಗಿರುತ್ತೆ ರಾಗಿ ದೋಸೆಗೆ. ಇದಕ್ಕೆ ಕಾಂಬಿನೇಷನ್ ಆಗಿ ಕಡಲೆ ಚಟ್ನಿ ಮಾಡಿದ್ದೆ. ಈ ಥರ ತುಪ್ಪ ಹಾಕ್ಕೊಂಡ್ರಂತೂ ಚಟ್ನಿ ಮತ್ತು ಏನು ಇಲ್ದೇ ಹಾಗೆಯೇ ಕೂಡ ದೋಸೆ ತಿನ್ಬೋದು. ಸೂಪರಾಗಿರುತ್ತೆ ರಾಗಿ ದೋಸೆ. ಹಾಗೆ ಇವತ್ತು ತಿಂಡಿನೂ ಕೂಡ ಆಯಿತು. ಅಡುಗೆ ಏನಂದರೆ ಇವತ್ತು ಫಿಶ್ ತೊಗೊಂಡು ಬಂದಿದ್ದರು. ಆಗ ತಾನೇ ಕೆರೆಯಲ್ಲಿ ಹಿಡಿದು ತೊಗೊಂಡು ಬಂದಿದ್ದಂಥ ಫಿಶ್ಶು, ಅದನ್ನು ತೊಗೊಂಡು ಬಂದಿದ್ರು. ಸಾಂಬಾರು ಮಾಡ್ತಾಯಿದ್ದೀನಿ. ಈರುಳ್ಳಿ 4 ಮತ್ತು 2 ಟೊಮೊಟೊ ತೊಗೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನಾನು ಮೊದಲು ಸಾಂಬಾರು ಮಾಡಬೇಕಾದ್ರೆ ತೆಳು ಆಗಿಬಿಡ್ತಿತ್ತು, ಇಲ್ಲಾಂದರೆ ಗಟ್ಟಿ ಆಗಿಬಿಡ್ತಿತ್ತು. ಇಲ್ಲಾಂದರೆ ಇವಾಗ ಏನು ಮಾಡ್ತೀನಿ ಅಂದರೆ, ನನಗೆ ಎಷ್ಟು ಬೇಕೋ ಅಷ್ಟು ಅಳತೆಯಲ್ಲಿ ಒಂದು ಪಾತ್ರೆನ ತೊಗೊಂಡು ಅದಕ್ಕೆ ಫಸ್ಟು ಕಡಲೆ, ಗಸಗಸೆ, ಕಾಯಿ ರುಬ್ಬಿ ಹಾಕ್ಕೊಂಡು ಮತ್ತು ಹುಣಸೆ ರಸ ಆ್ಯಡ್ ಮಾಡಿ ಅದಕ್ಕೆ ಧನಿಯಾ ಪೌಡರು ಮತ್ತು ಖಾರದ ಪುಡಿನ ಮಿಕ್ಸ್ ಮಾಡ್ಕೊತೀನಿ. ಆ ನಂತರ ನಾನು ಈರುಳ್ಳಿ ಪೇಸ್ಟ್ ರುಬ್ಕೊಂಡಿರೋ ಒಗ್ಗರಣೆಗೆ ಹಾಕಿ ಆ ಮಸಾಲೆ ಎಲ್ಲ ಬೆರೆಸ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಕುದಿಸಿ ಚೆನ್ನಾಗಿ ಅದಕ್ಕೆ ಮೀನನ್ನು ಹಾಕಿ ಒಂದು ಕುದಿ ಬರೋವರೆಗೂ ಕುದಿಸಿದ್ರೆ ಸಾಕು. 1-2 ಕುದಿ ಫಿಶ್ ಸಾಂಬಾರು ಕೂಡ ರೆಡಿಯಾಗಿರುತ್ತೆ. ನೋಡಿ, ಇವಾಗ ಫಿಶ್ ಸಾಂಬಾರು ಕೂಡ ರೆಡಿಯಾಗಿದೆ. ಹಾಗೆಯೇ ಇನ್ನೂ ಒಂದು ಸ್ವಲ್ಪ ಫಿಶನ್ನು ಎತ್ತಿಟ್ಟಿದ್ದೆ. ಮಕ್ಕಳು ಸ್ಕೂಲಿಂದ ಬಂದಾಗ ಸಂಜೆ ಕಬಾಬ್ ಮಾಡೋಣ ಅಂತ ಹೇಳಿ ಎತ್ತಿಟ್ಟಿದ್ದೀನಿ ಸ್ವಲ್ಪ ಮೀನನ್ನು. ಫಿಶಲ್ಲಿ ಮೊಟ್ಟೆ ಕೂಡ ಇತ್ತು. ಅದನ್ನು ಮೊಟ್ಟೆನ ಹೇಗೆ ಹುರಿತಾ ಇದ್ದೀನಿ ಅಂದರೆ, ನಾನು ಒಂದು ಸ್ವಲ್ಪ ನೀರಿಗೆ ಮೊಟ್ಟೆನ ಅದಕ್ಕೆ ಮೀನಿನ ಮೊಟ್ಟೆ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿಣದ ಪೌಡರ್ನ ಕೂಡ ಹಾಕಿ ಸ್ವಲ್ಪ ಬೇಯಿಸ್ಕೊತೀನಿ. ಅದಕ್ಕೆ ಒಗ್ಗರಣೆಗೆ ಈರುಳ್ಳಿ ಮತ್ತು ಕಾಯಿ, ಕೊತ್ತಂಬರಿ, ಕರಿಬೇವು ಎಲ್ಲ ಹಚ್ಚಿಟ್ಕೊಂಡಿನಿ. ಸ್ವಲ್ಪ ಮೊಟ್ಟೆನೇ ಜಾಸ್ತಿ ಇತ್ತು ಫಿಶಲ್ಲಿ. ಈಗ ಮೊಟ್ಟೆನೂ ಬೇಯಿಸ್ಕೊಂಡು ಒಗ್ಗರಣೆಗೆ ಎಣ್ಣೆ, ಕರಿಬೇವು ಮತ್ತು ಈರುಳ್ಳಿನ ಕೂಡ ಆ್ಯಡ್ ಮಾಡಿ ಈರುಳ್ಳಿನ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಈಗ ಫ್ರೈ ಆಗಿದೆ. ಇದಕ್ಕೆ ಒಂದು 4 ಸ್ಪೂನ್ ಧನಿಯಾ ಪೌಡರು ಮತ್ತು 1-2 ಸ್ಪೂನು ಖಾರದ ಪುಡಿ. ಸ್ವಲ್ಪ ಮೊಟ್ಟೆ ಜಾಸ್ತಿ ಇದೆಯಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡಿ ಈಗ ಬೇಯಿಸಿಟ್ಕೊಂಡಿದ್ದಂಥ ಮೊಟ್ಟೆನ ಆ್ಯಡ್ ಮಾಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಸಾಲೆ ಫ್ರೈ ಎಲ್ಲ ಮಾಡ್ಕೊಂಡಿದ್ವಲ್ಲ, ಈರುಳ್ಳಿ ಹಾಗೆ ಧನಿಯಾ ಪೌಡರೆಲ್ಲ ಹಾಕಿ ಆ ಮಸಾಲೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ನಾನು ಹುಣಸೆ ರಸನ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಮೊಟ್ಟೆ ಬೇಯಿಸ್ಕೊಳ್ಬೇಕಾದ್ರೆ ಕೂಡ ಉಪ್ಪು ಆ್ಯಡ್ ಮಾಡಿದ್ದೆ. ಈಗ ಒಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡಿ ಅದಕ್ಕೆ ಕಾಯಿ ಮತ್ತು ಕೊತ್ತಂಬರಿನೂ ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಿದ್ರೆ ನೋಡಿ, ಮೊಟ್ಟೆ ಕೂಡ ರೆಡಿ ಆಯಿತು. ಹಾಗೆ ಮಧ್ಯಾಹ್ನ ಇವತ್ತು ಜ್ಯೂಸ್ ಮಾಡ್ಕೊಳ್ಳೋಣ, ಆ್ಯಪಲ್ ಇತ್ತು ಮನೆಯಲ್ಲಿ, ಹಾಗಾಗಿ ಆ್ಯಪಲ್ ಜ್ಯೂಸ್ ಮಾಡ್ಕೊಳ್ಳೋಣ, ಮಿಲ್ಕ್ ಶೇಕ್ ಮಾಡ್ಕೊಳ್ಳೋಣ ಅಂಥೇಳಿ ಹಾಲಿಗೆ ಬಾದಾಮಿ ಮತ್ತು ಖರ್ಜೂರ, ಸ್ವಲ್ಪ ಒಣ ದ್ರಾಕ್ಷಿನ ನೆನೆಸಿಟ್ಟಿದ್ದೆ.
ಆರೋಗ್ಯಕರವಾದಂತಹ ಹೆಲ್ದಿಯಾದಂತಹ ಮಿಲ್ಕ್ ಶೇಕ್ ಕೂಡ ರೆಡಿ ಆಯಿತು. ಹಾಗೆ ಇವತ್ತು ಅಡುಗೆ ಮನೆ ಕೂಡ ಕ್ಲೀನ್ ಮಾಡಿದೆ. ಅಡುಗೆ ತಿಂಡಿ ಎಲ್ಲ ಆದಮೇಲೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡೀನಿ. ಪ್ಲೀಸ್ ಹೊಸದಾಗಿ ಯಾರೆಲ್ಲ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನನ್ನ ಎಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತೀರಾ ಅಂತ ನನ್ನ ಎಲ್ಲ ಸ್ನೇಹಿತರು ಕೂಡ ತುಂಬ ಧನ್ಯವಾದಗಳು. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕು ಹಾಗೆ ಕಾಮೆಂಟು ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.